ಆತ್ಮೀಯರೇ, ದೈಹಿಕ ಶಿಕ್ಷಣ ಕ್ಷೇತ್ರದ ಭೀಷ್ಮರೆಂದೇ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಒಂದು ವಿದ್ಯಾರ್ಥಿ ಬಳಗದಲ್ಲಿ ಮನೆ ಮಾತಾಗಿರುವ ಶ್ರೀಯುತ MS ಪಾಸೋಡಿ ಸರ್ ಅವರ ವಯೋನಿವೃತ್ತಿ ನಂತರದ ಹೃದಯಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ಇತ್ತೀಚೆಗೆ ನೆರವೇರಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಹಾಲ್ನಲ್ಲಿ ಕುಲಸಚಿವರು ಕುಲಪತಿಗಳು ಸೇರಿದಂತೆ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದವರ ಉಪಸ್ಥಿತಿಯಲ್ಲಿ ಮಾನ್ಯ MS ಪಾಸೋಡಿ ಸರ್ ಅವರ ಒಂದು ನಿವೃತ್ತಿ ಜೀವನಕ್ಕೆ ಶುಭ ಕೋರಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರ ವಿದ್ಯಾರ್ಥಿಗಳ ಬಳಗ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ಮುಖ್ಯಸ್ಥರು, ಅವರ ಅಪಾರ ಸ್ನೇಹಿತರು ಕೂಡ ಉಪಸ್ಥಿತಿ ಇದ್ದು ಬಹಳ ಹೃದಯ ಸ್ಪರ್ಶಿ ಸನ್ಮಾನದೊಂದಿಗೆ MS ಪಾಸೋಡಿ ಸರ್ ಅವರ ಒಂದು ದಂಪತಿಗಳನ್ನು ಹೃದಯ ಸ್ಪರ್ಶಿ ಸನ್ಮಾನಿಸಿ ನಿವೃತ್ತಿ ಜೀವನಕ್ಕೆ ಶುಭ ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿವಿಧ ತರಬೇತಿದಾರರು, ಅದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಿರ್ದೇಶಕರು ನಿವೃತ್ತಿ ನಂತರದಲ್ಲಿ ಅವರು ಸಲ್ಲಿಸಿದಂತಹ ಸೇವೆಯನ್ನು ಸ್ಮರಿಸುತ್ತಾ ಅನೇಕ ಜನ, ಕಣ್ಣೂರು ಸರ್ ಅವರ, ಜಂಗೆ ಸರ್ ಅವರು, ಯೋಗ ಟೆಕ್ನಿಕಲ್ ಅಸಿಸ್ಟೆಂಟ್ ಚಂದ್ರಕಾಂತ್ ಬೀರ್ದಾರ್ ಅವರು, ಕ್ರೀಡಾ ಸಹಾಯಕರಾದಂತಹ ಅರುಣ್ ಸರ್ ಅವರು, ಹೀಗೆ ಎಲ್ಲರೂ ಕೂಡ ಉಪಸ್ಥಿತರಿದ್ದು ಅವರಿಗೆ ಒಂದು ಹೃದಯ ಸ್ಪರ್ಶಿ ಸನ್ಮಾನದೊಂದಿಗೆ ನಿವೃತ್ತಿ ಜೀವನಕ್ಕೆ ಶುಭ ಕೋರಿ ಬೀಳ್ಕೊಟ್ಟರು. ಇವತ್ತು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂತಹ ಸೇವೆಯನ್ನು ಸಲ್ಲಿಸಿದಂಥ MS ಪಾಸೋಡಿ ಸರ್ ಅವರು ನಿಜವಾಗ್ಲೂ ಈ ಭಾಗದ ಎಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ವಿದ್ಯಾರ್ಥಿಗಳ ಬಳಗವನ್ನು, ಅಪಾರ ಬಳಗವನ್ನು ಹೊಂದಿ ಅವರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿದವರು. ನೋಡಿ, ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ನಡೆದಾಡುವಂತಹ ಕ್ರಿಯಾಶೀಲ ವ್ಯಕ್ತಿ ಈ ಭಾಗಕ್ಕೆ ಅಂತೇಳಿದರೆ MS ಪಾಸೋಡಿ ಸರ್ ಅವರು. ನಾನು ಕಂಡಂತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ 2006 ಮತ್ತು 2007ನೇ ಸಾಲಿನಲ್ಲಿ BPD ಪದವಿಯನ್ನು ಪಡೆದುಕೊಂಡಂಥ ಅಪಾರ ವಿದ್ಯಾರ್ಥಿಗಳ ಬಳಗದಲ್ಲಿ ನಾನು ಕೂಡ ಒಬ್ಬ. ವಿಶ್ವವಿದ್ಯಾಲಯದಲ್ಲಿ ದೈಹಿಕ ಶಿಕ್ಷಣವನ್ನು ಬೆಳೆಸಲಿಕ್ಕೆ 2 ಜೋಡಿ ಎತ್ತುಗಳು ಅಂತ ಹೇಳಿದರೆ ಬೈರಡಿ ಸರ್ ಮತ್ತು ಪಾಸೋಡಿ ಸರ್ ಅವರು. ಇವರಿಬ್ಬರು ಕೂಡ ಬಹಳ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ಕೊಡೋದಾಗ್ಬೋದು, ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡೆಗಳ ಸಂಘಟನೆ ಆಗ್ಬೋದು, ಉತ್ತಮ ಒಂದು ಮೌಲ್ಯಯುಕ್ತ ಪಾಠ ಬೋಧನೆ ಆಗ್ಬೋದು, ಎಲ್ಲ ಹಂತದಲ್ಲಿ ಕೂಡ ಭಾಳ ಉತ್ತಮ ರೀತಿಯಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಂಥವರು ಇವರು. ಸೇವೆಯ ಜೊತೆಗೆ ಸಮಾಜ ಸೇವೆಯನ್ನು ಮಾಡುವಂಥ ಸದಾಶಯವನ್ನು ಕೂಡ ಹೊಂದಿದಂಥವರು MS ಪಾಸೋಡಿ ಸರ್ ಅವರು. ಅವರು ಕೇವಲ ವೃತ್ತಿಯನ್ನು ಪ್ರೀತಿಸುವುದರ ಜೊತೆಗೆ ಪಾಸೋಡಿ ಸರ್ ಅವರು ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಒಂದು ಕ್ರೀಡಾ ಪ್ರತಿಷ್ಠಾನವನ್ನು ಸ್ಥಾಪಿಸಿಕೊಂಡು ಸಮಾಜದಲ್ಲಿರುವಂತಹ ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇವತ್ತು ಕೇವಲ ದೈಹಿಕ ಶಿಕ್ಷಣ ವಿಭಾಗದ ವಿಶ್ವವಿದ್ಯಾಲಯದ ನಿರ್ದೇಶಕರಾಗಿ ಕೆಲಸ ಮಾಡೋದ್ರ ಜೊತೆಗೆ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಕ್ರೀಡೆಯ ಶ್ರೇಯೋಭಿವೃದ್ಧಿಗೆ ಅವರು ಶ್ರಮಿಸ್ತಾ ಇದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ನಿವೃತ್ತಿ ಹೊಂದುವಂಥ ಶಿಕ್ಷಕರನ್ನು ಕೂಡ ಸನ್ಮಾನಿಸ್ತಕ್ಕಂಥದ್ದು, ಬಡ ವಿದ್ಯಾರ್ಥಿಗಳು ಅದು ಕ್ರೀಡೆ ಸಾಧನೆ ಮಾಡಿದಂಥವರಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸುವಂತಹ ಕೆಲಸವನ್ನು ಕೂಡ MS ಪಾಸೋಡಿ ಸರ್ ಅವರು ಸಾಮಾಜಿಕವಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರು ಇವತ್ತು ಸದಾ ಹಸನ್ಮುಖಿಗಳಾಗಿ, ವಿದ್ಯಾರ್ಥಿಗಳ ಆರಾಧ್ಯ ದೈವವಾಗಿ, ಉತ್ತಮ ಮಾರ್ಗದರ್ಶಕರಾಗಿ, ಹಾಗೆಯೇ ಇವತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಿರ್ದೇಶಕರಾಗಿ ಕೆಲಸ ಮಾಡೋದ್ರ ಜೊತೆಗೆ ವಿದ್ಯಾದೇವತೆಯ ದೈವ ಭಾವದಿಂದ ಚೈತನ್ಯ ಚಲುಮೆಯಂತೆ ಸದಾ ವಿದ್ಯಾರ್ಜನೆಗೆ ಬೋಧನೆಯೊಂದಿಗೆ ಸುದೀರ್ಘವಾದ ಸಾರ್ಥಕ ಸೇವೆಯನ್ನು ಸಲ್ಲಿಸಿದಂಥ ಇವರು ಬಹುದೊಡ್ಡ ಉತ್ತಮ ಕಾಯಕ ಯೋಗಿಗಳು, ಕರ್ಮಯೋಗಿಗಳಂದರೆ ತಪ್ಪಾಗಲಾರದು. ಸುದೀರ್ಘ 40 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿನ್ನೆ 28ನೇ ಫೆಬ್ರವರಿ 2023ರಂದು ಅವರು ವಯೋನಿವೃತ್ತರಾಗ್ತಾರೆ. ಶ್ರೀಯುತರು ಬಹಳ ಒಂದು ಅಗಾಧವಾದಂತಹ ಒಂದು ಜ್ಞಾನ ಪಾಂಡಿತ್ಯವನ್ನು ದೈಹಿಕ ಶಿಕ್ಷಣದಲ್ಲಿ ಹೊಂದಿದಂಥವರು.
ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದಂಥವರು. ದೈಹಿಕ ಶಿಕ್ಷಣ ಯಾವತ್ತೂ ಕೂಡ ಅದು ಬೆಳಿಬೇಕು, ಇನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಸದಾ ಶ್ರಮಿಸುವಂಥವರು. ಕ್ರೀಡಾ ಕ್ಷೇತ್ರ ಮತ್ತಷ್ಟು ಶ್ರೀಮಂತವಾಗಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಇವತ್ತು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಕೂಡ ಅಮೂಲಾಗ್ರ ಬದಲಾವಣೆಗಳನ್ನು, ಅದು NEP ಹೊಸ ಶಿಕ್ಷಣ ನೀತಿಯಲ್ಲಿ ಕೂಡ ಅದರ ಒಂದು ಕಮಿಟಿಯ ಮೆಂಬರ್ ಆಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿ ತಮ್ಮದೇ ಆದಂಥ ಅಮೂಲ್ಯ ಮಾರ್ಗದರ್ಶನವನ್ನು ಕೂಡ ಹೊಸ ಶಿಕ್ಷಣ ನೀತಿಯಲ್ಲಿ ದೈಹಿಕ ಶಿಕ್ಷಣ ಮತ್ತು ಯೋಗ ಶಿಕ್ಷಣವನ್ನು ಕೂಡ ಅಳವಡಿಸಬೇಕು ಅಂತಕ್ಕಂಥದ್ದನ್ನು ಅದು ಯಾವ ರೀತಿಯಾದಂತಹ ಮಹತ್ವವನ್ನು ಕೊಡ್ತದೆ ಅನ್ನುವಂಥದ್ದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಹಂತದಲ್ಲಿ ದೈಹಿಕ ಶಿಕ್ಷಣವನ್ನು ಕೂಡ ಅದು ಒಂದು ಕೂಡ ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯಗೊಳಿಸುವಲ್ಲಿ ಕೂಡ ಇವರು ಶ್ರಮಿಸಿದಂಥವರು MS ಪಾಸೋಡಿ ಸರ್ ಅವರು. ಹೀಗೆ ಸುದೀರ್ಘ 40 ವರ್ಷಗಳ ಒಂದು ಸೇವೆಯಲ್ಲಿ ಅವರು ಶುಭ ಸಂದೇಶವನ್ನು ನೀಡಿದಂತೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡ್ರೆ, ಶಿಸ್ತಿನ ಸಿಪಾಯಿಗಳಾಗಿದ್ದರೆ ಎಲ್ಲದನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಮಾತನ್ನು ಅವರು ವ್ಯಕ್ತಪಡಿಸ್ತಾರೆ. ನೋಡಿ, ಇವತ್ತು ಏನಾದರೂ ಕೂಡ ಮನುಷ್ಯ ಜೀವನದಲ್ಲಿ ಬದಲಾಗಬೇಕಾದ್ರೆ ತನ್ನನ್ನು ತಾನು ಅರ್ಥಕೊಂಡು ಇವತ್ತು ಸಮಾಜಕ್ಕೆ ಏನನ್ನಾದರೂ ಕೂಡ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಸದುದ್ದೇಶವನ್ನು ಹೊಂದಿದ್ರೆ ಯಾವತ್ತೂ ಕೂಡ ಪ್ರತಿಫಲವನ್ನು ಅಪೇಕ್ಷಿಸದೆ ಸಮಾಜಮುಖಿಯಾಗಿ ಸೇವಕನಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೊಡುವಂತಹ ದೃಷ್ಟಿಕೋನ ಇಟ್ಕೊಂಡಿದ್ರೆ ತನ್ನಿಂದ ತಾನೇ ವ್ಯಕ್ತಿ ಬದಲಾಗ್ತಾನೆ ಅನ್ನುವುದಕ್ಕೆ ಶ್ರೀಯುತ MS ಪಾಸೋಡಿ ಸರ್ ಅವರು ನಮಗೆಲ್ಲ ನಿದರ್ಶನ. ಇಂತಹ ಮಹಾನ್ ಚೇತನ ಚಿಲುಮೆ ಪಾದರಸದಂತೆ ಯಾವತ್ತೂ ಕೂಡ ಕ್ರಿಯಾಶೀಲತೆಯಿಂದ ಇದ್ದಂಥವರು, ಜೊತೆಗೆ ಭಾಳ ಹಸನ್ಮುಖಿಗಳಾಗಿ ಹಿರಿಯರಲ್ಲಿ, ಕಿರಿಯರಲ್ಲಿ, ವಿದ್ಯಾರ್ಥಿ ಬಳಗದಲ್ಲಿ, ಸ್ನೇಹಿತರಲ್ಲಿ, ಯಾರೇ ವ್ಯಕ್ತಿಗಳಲ್ಲಿ ಕೂಡ ಅವರು ಭಾಳ ಆತ್ಮೀಯತೆಯಿಂದ ಬೆರೆತು ಒಂದಾಗುವಂಥವರು. ಅವರ ಮುಖವನ್ನು ನೋಡಿದರೆ ಹೂವಿನಂತೆ ಸದಾ ಅರಳಿರುತ್ತದೆ. ಅಂತಹ ನಗುಮುಖದ ವ್ಯಕ್ತಿ ಇವತ್ತು ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ಇದು ಕೇವಲ ವಯೋನಿವೃತ್ತಿ ಮಾತ್ರ, ಅವರಲ್ಲಿರುವಂತಹ ಜ್ಞಾನ ಪಾಂಡಿತ್ಯ ಅನ್ನುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಅದು ಬಳಕೆ ಆಗ್ತದೆ. ಹಾಗಾಗಿ ಅಂತಹ ಮಹಾ ಚೇತನ ಚಿಲುಮೆ ವ್ಯಕ್ತಿಗಳನ್ನು, ಶಿಸ್ತುಬದ್ಧ ಜೀವನದ ಮಾದರಿಯನ್ನು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳೋಣ, ಅದನ್ನು ಅನುಕರಿಸೋಣ, ಅವರಿಂದ ಮುಂದಿನ ದಿನಮಾನಗಳು ಕೂಡ ನಿರೀಕ್ಷೆ ಮಾಡೋಣ. ಯಾವತ್ತೂ ಕೂಡ ಅವರು ತಮ್ಮ ಜೀವನವನ್ನೇ ದೈಹಿಕ ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಮುಡುಪಾಗಿಟ್ಟಂಥವರು MS ಪಾಸೋಡಿ ಸರ್ ಅವರು. ಅಂಥ ಮಹಾನ್ ಕ್ರಿಯಾಶೀಲ ವ್ಯಕ್ತಿಗಳನ್ನು ನಾವು ನೀವೆಲ್ಲರೂ ಕೂಡ ಜೀವನದ ಮಾದರಿಯಾಗಿ ಇಟ್ಕೊಂಡು ಅವರಂತೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವತ್ತ ಅವರ ಅಪಾರವಾದಂತಹ ವಿದ್ಯಾರ್ಥಿಗಳ ಬಳಗ ಇವತ್ತು ದೈಹಿಕ ಶಿಕ್ಷಣ ಕ್ಷೇತ್ರ ಅನ್ನುವಂಥದ್ದು ಏನಾದರೂ ಕೂಡ ಬದಲಾಗ್ತಾ ಇದೆ ಅಂತ ಹೇಳಿದರೆ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಒಂದು ವಿವಿಧ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಅವರ ಕೊಡುಗೆಯನ್ನು ನಾವು ಅಪಾರವಾಗಿ ಪಡ್ಕೊಂಡಿದ್ದೇವೆ. ಮುಂದಿನ ದಿನಮಾನದಲ್ಲಿ ಕೂಡ ಶ್ರೀಯುತ ಪಾಸೋಡಿ ಸರ್ ಅವರು ನಮ್ಮ ದೈಹಿಕ ಶಿಕ್ಷಣ ಕ್ಷೇತ್ರದ ಬೆಳವಣಿಗೆಗೆ ಅವರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ತಮ್ಮ ಒಂದು ಯೋಜನೆಯನ್ನು ಹಾಕ್ಕೊಂಡು ಏನಾದರೂ ಕೂಡ ಅಮೂಲಾಗ್ರ ಬದಲಾವಣೆಯನ್ನು ತರಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಒಳ್ಳೆಯ ಒಂದು ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. ಅಂತಹ ಒಂದು ಮಹಾನ್ ಉನ್ನತ ಒಂದು ಕೆಲಸ ಕಾರ್ಯಕ್ಕೆ ನಾವು ನೀವೆಲ್ಲರೂ ಕೂಡ ಜೊತೆ ಇದ್ದು ಅವರಿಗೆ ಸಹಕಾರವನ್ನು ಕೊಡುತ್ತಾ ಅವರ ಮೂಲಕವಾಗಿ ನಾವು ದೈಹಿಕ ಶಿಕ್ಷಣ ಕ್ಷೇತ್ರದ ಬದಲಾವಣೆಯನ್ನು ಕಾಣಲಿಕ್ಕೆ ಪ್ರಯತ್ನಶೀಲತೆಯನ್ನು ಮಾಡೋಣ ಅಂತ ಹೇಳ್ತಾ, ಇವತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಂತ ಹೇಳಿದರೆ ಸುಮಾರು ಈ ಒಂದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಭಾಗದಲ್ಲಿ ಈ ಮೊದಲು ಏನೀಗ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಪ್ರಾರಂಭ ಆಗೋದಕ್ಕಿಂತ ಮೊದಲು ಇವತ್ತು ಪ್ರಯಾಣದಲ್ಲಿ ಅದು ದೂರ ಆಗ್ಬೋದು, ಆದರೆ ಕಲಬುರಗಿ ವಿಶ್ವವಿದ್ಯಾಲಯ ಈ ಭಾಗಕ್ಕೆ ಅನೇಕ ರೀತಿಯಾದಂತಹ ಕೊಡುಗೆಯನ್ನು ಕೊಟ್ಟಿದೆ. ಅದು ಕ್ರೀಡೆಯಲ್ಲಾಗ್ಬೋದು, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗ್ಬೋದು, ವಿವಿಧ ಪದವಿಗಳನ್ನು ಕೊಡೋದಕ್ಕೆ ಈ ವಿಶ್ವವಿದ್ಯಾಲಯ ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಾದಂಥ ಒಂದು ಜೀವನ ದಾರಿಯನ್ನು ಎರೆದಿದೆ. ಅಂಥ ವಿಶ್ವವಿದ್ಯಾಲಯವನ್ನು ನಾವು ಇವತ್ತು ಎಂದೂ ಮರೆಯುವಂತಿಲ್ಲ. ಅಂಥ ವಿಶ್ವವಿದ್ಯಾಲಯದಲ್ಲಿ ಸುದೀರ್ಘ 40 ವರ್ಷಗಳ ಸೇವೆಯನ್ನು ಸಲ್ಲಿಸಿದಂತಹ ಮಹಾನ್ ಚೇತನ ಚಿಲುಮೆ ಅಂತೇಳಿದರೆ ನಮ್ಮ MS ಪಾಸೋಡಿ ಸರ್ ಅವರು. ಹಾಗಾಗಿ ಅವರಿಗೂ ಅವರ ಕುಟುಂಬಕ್ಕೂ ಭಗವಂತ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಅವರ ಸುಪುತ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ನಾನು ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೆ.